ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾಟಿ ಸ್ಟೈಲ್ ಕಬಾಬ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ಗೆ ಅರಿಶಿನ ಪುಡಿ ಹಾಕಿ ನೀಟಾಗಿ ತೊಳೆದು ಸೋದಿಸಿ ಇಟ್ಕೊಂಡಿದ್ದೀನಿ. ನೀರು ಒಂದು ಸ್ವಲ್ಪನೂ ಇರಬಾರ್ದು. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ. ಇದು ಖಾರ ತುಂಬಾ ಇದೆ, ಸೊ ಹಾಗಾಗಿ 1 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಮತ್ತೆ ಕಸೂರಿ ಮೇಥಿ ಸ್ವಲ್ಪ ಹಾಕೊಳ್ತಿದ್ದೀನಿ. ನಂತರ ಒಂದು ಮೊಟ್ಟೆನ ತಗೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಹಾಗೆ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಸಾಕಾಗುತ್ತೆ. ನಾನಿಲ್ಲಿ ಒಣ ಕರಿಬೇವಿನ ಸೊಪ್ಪನ್ನ ನೀಟಾಗಿ ಕೈಯಲ್ಲೇ ಪುಡಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಇತ್ತು ಅಂತ ಹೇಳಿದ್ರೆ ನೀವು ನೀಟಾಗಿ ಚಾಪ್ ಮಾಡಿ ಹಾಕೊಳ್ಳಿ. ನೀಟಾಗಿ ಚಾಪ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಮತ್ತೆ 2 ಪ್ಯಾಕೆಟ್ ಕಬಾಬ್ ಪೌಡರ್ನ ನಾನಿಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳ್ದಾಗೆ ನೀವು ನೀರನ್ನ ಬಳಸ್ಕೋಬಾರ್ದು. ಮೊದಲಿಗೆ ನೀವು ಇದನ್ನೆಲ್ಲ ನೀಟಾಗಿ ಕಲ್ಸ್ಕೋಬೇಕು. ನೀರನ್ನ ಹಾಕೊಂಡ್ರೆ ಚೆನ್ನಾಗಾಗೋದಿಲ್ಲ. ಚಿಕನ್ಗೆ ಮಸಾಲೆ ಎಲ್ಲ ನೀಟಾಗಿ ಹಿಡ್ಕೋಬೇಕು. ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೀರ್ ಹಾಕಿ ನೀರ್ ತರ ಮಾಡ್ಕೋಬೇಡಿ. ನಾವಿಲ್ಲಿ ಮೊಸರು ಮತ್ತೆ ಮೊಟ್ಟೆ ಬಳಸ್ತಾ ಇರೋದ್ರಿಂದ ನೀರಿನ ಅವಶ್ಯಕತೆ ಇರೋದಿಲ್ಲ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬಹುದು. ಕಡಲೆ ಹಿಟ್ಟಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕೊಳ್ಳಿ. ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ಕಡಲೆ ಹಿಟ್ಟನ್ನ ಹಾಕೋಬಹುದು. ನೋಡಿ, ಚಿಕನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹೊಂದಕ್ಕೊಂದು ಹೊಂದ್ಕೋಬೇಕು. ಚಿಕನ್ಗೆಲ್ಲ ಹಿಡಿಬೇಕು. ಉಪ್ಪು ಖಾರ ನಾವೇನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದೀವಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ನಾನು ಹೇಗೆ ಕಲ್ಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನನಗೆ ತುಂಬಾ ಇಷ್ಟ, ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಇಷ್ಟ ಅಂತ ನಾನು ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಚಿಕನ್ ಅನ್ನ ಹೇಗೆ ಕಲ್ಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳನ್ನ ತಗೊಳ್ಳಿ, ಕಪ್ಪು ಎಳ್ಳನ್ನ ತಗೋಬೇಡಿ. ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 10 ನಿಮಿಷ ಮ್ಯಾರಿನೇಟ್ ಆಗಕ್ ಬಿಡಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ನಾನು ಕಬಾಬ್ ವಿಡಿಯೋ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲೇ ನನ್ನ ತಮ್ಮ ಆಲ್ರೆಡಿ ಎಣ್ಣೆನ ಹಾಕಿ ಕಬಾಬ್ ಮಾಡ್ಕೊಂಡ್ಬಿಟ್ಟಿದ್ದ. ನಾನು ನೋಡುವಷ್ಟರಲ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ನಾನೇನು ವಿಡಿಯೋನೇ ಮಾಡ್ಕೊಂಡಿರ್ಲಿಲ್ಲ. ಸೊ ಆಯ್ತು, ಒಂದ್ ಸ್ವಲ್ಪ ಚಿಕನ್ ಇದೆ, ಇದನ್ನೇ ನಾನು ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಎಣ್ಣೆಗೆ ನಾನು ಕಬಾಬ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆನೆ ಕಾಯಿಸ್ಕೊಂಡು ಕಬಾಬ್ನ ನಾನೀಗ ಒಂದೊಂದೇ ಹಾಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ಕಬಾಬ್ ಮಾಡಿದ್ರೆ ಅಂತೂ ಕಂಪ್ಲೀಟ್ಲಿ ಖಾಲಿ ಆಗ್ಬಿಡುತ್ತೆ. ನೀವು ನೋಡ್ತಾನೆ ಇರ್ಬೋದು. ಕಬಾಬ್ಗೆ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಹಿಂಗೋಗಂಗ್ ಬರೋಷ್ಟರಲ್ಲೇ ಕಬಾಬ್ ಎಲ್ಲ ಮಾಡ್ಕೊಂಡು ತಿನ್ಬಿಟ್ಟಿದ್ದಾರೆ. ಒಂದ್ ಸ್ವಲ್ಪ ಕಬಾಬ್ ಇತ್ತು ಅಂತ ಹೇಳಿ ನಾನು ಅದನ್ನ ಶೂಟ್ ಮಾಡ್ತಾ ಇದ್ದೀನಿ. ಹಂಗಂದ್ರೆ ನೀವು ಯೋಚನೆ ಮಾಡ್ಬೋದು ಕಬಾಬ್ ಎಷ್ಟು ರುಚಿಯಾಗಿರುತ್ತೆ ಅಂತ ಹೇಳಿ. ನೀವು ಬೇರೆ ತರ ಎಷ್ಟೊಂದು ಟ್ರೈ ಮಾಡಿರ್ತೀರ. ಈ ರೀತಿ ಒಮ್ಮೆ ನಂಗೋಸ್ಕರ ಟ್ರೈ ಮಾಡಿ ನೋಡಿ, ನೀವು ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗೋದಿಲ್ಲ. ನೋಡಿ, ಈಗ ಕಬಾಬ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಬಾಬ್ ಹಾಕಿದ ತಕ್ಷಣ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಡಬೇಕಾಗತ್ತೆ. ಇಮಿಡಿಯೇಟ್ ಆಗಿ ನೀವು ತಿರುಗಿಸ್ಕೋಬಾರ್ದು. ನೀವು ಆ ಥರ ಏನಾದರೂ ಮಾಡಿದ್ರಿ ಅಂತ ಹೇಳಿದ್ರೆ ಕಬಾಬ್ ಮಸಾಲೆನೇ ಬೇರೆ ಆಗ್ಬಿಡುತ್ತೆ, ಒಂಥರ ವೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ 10 ಮಿನಿಟ್ಸ್ ಬಿಟ್ಟು ನೀವು ಶಿಫ್ಟ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಕಬಾಬ್ನ ಚೆನ್ನಾಗಿ ನಾನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರ್ತಿದೆ. ನಾವು ಇದ್ರಲ್ಲಿ ಏನು ಕಲರ್ಸ್ ಬಳಸಿಲ್ಲ, ಏನು ಪ್ರಿಸರ್ವೇಟಿವ್ಸ್ ಆ ಥರದ್ದು ಏನೂ ಇಲ್ಲ. ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡ್ಕೊಂಡಿರುವಂಥದ್ದು. ಇಷ್ಟು ಕಲರ್ ಬಂದಿದೆ ನೋಡಿ. ತುಂಬಾ ದುಡ್ಡು ಕೊಟ್ಟು ಹೊರಗಡೆ ಹೋಟೆಲಲ್ಲಿ ತಿಂದು ಆರೋಗ್ಯನ ಕೆಡಿಸ್ಕೊಳ್ಳೋದಕ್ಕಿಂತ ಮನೆಯಲ್ಲಿ ನಾವು ಈ ತರ ರಿಚ್ ಆಗಿ ಹೆಲ್ದಿಯಾಗಿ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ತೃಪ್ತಿಯಿಂದ ಮನೆಯವ್ರಿಗೆಲ್ಲ ಕೊಟ್ಟು ನಾವು ಎಷ್ಟು ಬೇಕೋ ಅಷ್ಟು ತಿನ್ಬೋದು. ನೋಡಿ, ಈಗ ಕಬಾಬ್ ಆಗಿದೆ. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ. ತಿಂದ್ರೆ ಅಂತೂ ಕಳ್ದೋಗ್ತೀರಾ. ಸೊ ಇದೇ ತರದ ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.